ನಾಗಮಂಗಲದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪ್ರಚಾರ ಸಭೆ ಅಸಮಾಧಾನ ಸ್ಫೋಟ ಆಗ್ಬಿಟ್ಟಿದೆ. ನೋಡಿ, ಈ ಕಾರ್ಯಕ್ರಮದ ಉದ್ದೇಶ ಏನಾಗಿತ್ತು ಅಂತ ಅಂದ್ರೆ ನಮ್ಮಲ್ಲಿ ಒಂದು ಸಮನ್ವಯತೆ ಇದೆ, ಅದನ್ನ ಕಾರ್ಯಕರ್ತರಿಗೆ ತೋರಿಸ್ಬೇಕು ಅನ್ನುವಂಥದ್ದಾಗಿತ್ತು. ಬಟ್ ಆ ಉದ್ದೇಶ ಇಲ್ಲಿ ವರ್ಕೌಟ್ ಆಗಿಲ್ಲ, ಉಲ್ಟಾ ಹೊರಟುಬಿಟ್ಟಿದೆ. ಯಾಕಂದ್ರೆ ಕಾರ್ಯಕ್ರಮದ ವೇದಿಕೆಯಲ್ಲೇ ಅಸಮಾಧಾನ ಸ್ಫೋಟ ಆಗ್ಬಿಟ್ಟಿದೆ. ಕೇವಲ ಜೆಡಿಎಸ್ ನಾಯಕರಿಗೆ ಭಾಷಣಕ್ಕೆ ಅವಕಾಶ ಮಾಡಿಕೊಡಲಾಗಿದೆ ಅನ್ನುವಂತ ಆರೋಪ ಆಗಿದೆ. ವೇದಿಕೆ ಮೇಲೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ ಚೇತನ್ ಶಿವರಾಮೇಗೌಡ. ನಾಗಮಂಗಲ ಪರಾಜಿತ ಬಿಜೆಪಿ ಅಭ್ಯರ್ಥಿಯವರು ಶಿವರಾಮೇಗೌಡ ಪುತ್ರ ಚೇತನ್ ಪ್ರಾರಂಭದಿಂದಲೂ ಕೂಡ ಕೇವಲ ಜೆಡಿಎಸ್ ನಾಯಕರೇ ಭಾಷಣ ಮಾಡ್ತಿದ್ದಾರೆ, ಯಾಕೆ ವೇದಿಕೆ ಮೇಲೆ ಬಿಜೆಪಿ ನಾಯಕರು ಇಲ್ವಾ ಅನ್ನುವಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ನಮಗೂ ಸಮಾನ ಅವಕಾಶ ನೀಡಬೇಕಲ್ವಾ ಅಂತ ಪ್ರಶ್ನೆ ಮಾಡೋದ್ರ ಜೊತೆಗೆ ಬೇಸರವನ್ನ ಹೊರಹಾಕಿದ್ದಾರೆ. ಮಂಡ್ಯ ಆಗಿರ್ಬೋದು ಅಥವಾ ಶಿವಮೊಗ್ಗ ಆಗಿರ್ಬೋದು, ಬೇರೆ ಬೇರೆ ಭಾಗಗಳಲ್ಲಿ ಈ ತರದೊಂದು ಪ್ರಚಾರ ಕಾರ್ಯವನ್ನ ಜಂಟಿಯಾಗಿ ಮಾಡ್ತಾ ಇದ್ದಾರೆ ಜೆಡಿಎಸ್ ಮತ್ತು ಬಿಜೆಪಿ ನಾಯಕರು. ಸಮನ್ವಯ ಸಭೆ ಅನ್ನುವಂತ ಹೆಸರಿನಲ್ಲಿ ಇದನ್ನು ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಬಿಜೆಪಿ ಮತ್ತು ಜೆಡಿಎಸ್ ನ ಕಾರ್ಯಕರ್ತರು ಅಂದ್ರೆ ತಳಮಟ್ಟದಿಂದಲೂ ಕೂಡ ನಾವು ಒಗ್ಗಟ್ಟಾಗಿದ್ದೀವಿ, ನಮ್ಮ ಉದ್ದೇಶ ಗೆಲ್ಲೋದಷ್ಟೇ ಅನ್ನುವಂತ ಒಂದು ಮೆಸೇಜ್ ಅನ್ನ ಪಾಸ್ ಮಾಡಬೇಕು ಅಂತ. ಆದ್ರೆ ಪಾಪ ವೇದಿಕೆ ಮೇಲೆ ಅಸಮಾಧಾನ ಸ್ಫೋಟ ಆಗ್ಬಿಟ್ಟಿದೆ. ಈಗ ಬಾರಿ ಇಲ್ಲಿ ಕೇವಲ ಜೆಡಿಎಸ್ ನವ್ರು ಮಾತ್ರ ಮಾತಾಡ್ತಾ ಇದ್ದಾರೆ, ನಮಗೆ ಅವಕಾಶ ಕೊಡ್ತಾ ಇಲ್ಲ, ಇಲ್ಲೂ ಕೂಡ ತಾರತಮ್ಯ ಆಗ್ತಾ ಇದೆ. ಈ ತರದೊಂದಷ್ಟು ಅಸಮಾಧಾನವನ್ನ ವೇದಿಕೆ ಮೇಲೇನೆ ವ್ಯಕ್ತಪಡಿಸಲಾಗಿದೆ. ಈ ಕ್ಷೇತ್ರದ ಜನಪ್ರಿಯ ಮಾಜಿ ಶಾಸಕರಾದಂಥ ಸುರೇಶ್ ಗೌಡ್ರೆ, ಸ್ನೇಹಿತ ಚೇತನ್ ರವ್ರೆ, ಹಾಗೂ ಈಗ ತಾನೇ ನಮ್ಮ ಕೆಆರ್ಪೇಟೆ ಶಾಸಕರು ತೆರಳ್ತಾ ಇದ್ದಾರೆ. ಅವರು ಸೇರ್ಕೊಂಡಂಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನನ್ನ ಹಿರಿಯ ಸ್ನೇಹಿತರು ನಾರಾಯಣಗೌಡರು, ಮಾಜಿ ಸಚಿವರು, ಹಾಗೂ ಎಲ್ಲ ವೇದಿಕೆಯಲ್ಲಿ ಇರ್ತಕ್ಕಂಥ ಗಣ್ಯರೇ, ಈಗಾಗಲೇ ಅನೇಕರು ರಾಜಕೀಯ ಭಾಷಣಗಳನ್ನ ಮಾಡಿದ್ದಾರೆ. ನಾನಾದ್ರೂ ಕೇಳೋದಿಷ್ಟೇ, ನಾನೊಂದು 2-3 ಪ್ರಶ್ನೆ ಕೇಳ್ತೀನಿ ನಿಮ್ಮನ್ನೇ, ತಾವು ತೀರ್ಮಾನ ತಗೊಳ್ಳಿ. ಈಗ ಇಲ್ಲಿ ಶಬ್ದ ಮಾಡ್ತಾ ಇದಾರಲ್ಲ ಬಹಳ ಅವರೇ, ಹಾಗೂ ಈ ಕ್ಷೇತ್ರದ ನೋಡಿ, ಇವತ್ತು ಮಂಡ್ಯ ನಾಗಮಂಗಲದಲ್ಲಿ ಜೆಡಿಎಸ್ ಬಿಜೆಪಿ ಮೈತ್ರಿ ಪ್ರಚಾರ ಸಭೆ ಇತ್ತು. ಈ ಸಭೆಯಲ್ಲಿ ಕಾರ್ಯಕರ್ತರನ್ನ ಒಗ್ಗೂಡಿಸಿಕೊಂಡು ಈ ಬಾರಿ ನಾವು ಅತಿ ಹೆಚ್ಚು ಸೀಟ್ಗಳನ್ನ ಗೆಲ್ಲಬೇಕು, ಜೆಡಿಎಸ್ ಇಂದ ಯಾರೇ ನಿಂತರೂ ಬಿಜೆಪಿಯವರು ವೋಟ್ ಹಾಕಬೇಕು, ಬಿಜೆಪಿಯಿಂದ ಯಾರೇ ನಿಂತರೂ ಜೆಡಿಎಸ್ ನವರು ವೋಟ್ ಹಾಕಬೇಕು, ನಮ್ಮ ಮೈತ್ರಿ ಅಭ್ಯರ್ಥಿ ಅಂತ ಯಾರು ನಿಲ್ಸಿರ್ತೀವೋ ಅವ್ರನ್ನ ಗೆಲ್ಲಿಸ್ಕೊಂಡು ಬರಬೇಕು, ನಮ್ಮಲ್ಲಿ ಕಿತ್ತಾಟ ಅಸಮಾಧಾನ ಬೇಡ ಅನ್ನುವಂಥ ಸಂದೇಶವನ್ನ ರವಾನೆ ಮಾಡುವಂತ ಒಂದು ಸಭೆ ಆಗಿತ್ತು. ಬಟ್ ಈ ಸಭೆಯಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶಶಿಕುಮಾರ್. ಈ ಸಭೆಯ ಉದ್ದೇಶವೇ ಬೇರೆ ಇತ್ತು, ಬಟ್ ಯಾವ್ದು ಆಗಬಾರದು ಅನ್ಕೊಂಡಿದ್ರು ಅದು ವೇದಿಕೆ ಮೇಲೆ ನಾಯಕರಿಂದಲೇ ಆಗಿದೆ. ಈ ಅಸಮಾಧಾನಕ್ಕೆ ಕಾರಣ ಏನು? ಅಲ್ಲಿ ಯಾರಾದ್ರೂ ಚೇತನ್ ಅವರನ್ನ ಮಾತನಾಡಿಸುವಂತ ಪ್ರಯತ್ನವನ್ನ ಮಾಡಿದ್ರ? ಕೊನೆಗೆ ಏನ್ ಹೇಳಿದ್ರು ಅವರು? ಹೌದು ನೀತಿ, ಏನು ಈ ಒಂದು ಗೊಂದಲ ಅನ್ನುವಂಥದ್ದು ಈ ಹೊಸದಾಗಿ ಏನಲ್ಲ, ಇಂದಿನಿಂದ ಕೂಡ ನಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು. ಬೆಳಿಗ್ಗೆ ನಿನ್ನೆಯಿಂದನೂ ಕೂಡ ಒಂದ್ ರೀತಿಯ ಗೊಂದಲ ಕೂಡ ಈ ಎರಡು ಪಕ್ಷಗಳ ಕಾರ್ಯಕರ್ತರ ನಡುವೆ ಇದ್ದಿತ್ತು. ಯಾಕೆಂದ್ರೆ ಒಂದೇ ಉದ್ದೇಶಕ್ಕೆ ಎರಡು ಪಕ್ಷಗಳು ಕೂಡ ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ, ಚುನಾವಣೆಯನ್ನ ಒಟ್ಟಿಗೆ ಫೇಸ್ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಭೆಯನ್ನ ಕೂಡ ಆಯೋಜನೆ ಮಾಡಿರ್ತಕ್ಕಂಥದ್ದು. ಆದ್ರೆ ನಿನ್ನೆ ಏನು ಈ ಒಂದು ಜಾಗದ ವಿಚಾರವಾಗಿ ಎರಡೂ ಪಕ್ಷಗಳು ಕೂಡ ಪ್ರತ್ಯೇಕ ಸ್ಥಳಗಳನ್ನ ನಿಗದಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನ ಕೂಡ ಕೊಡ್ಲಾಗಿತ್ತು. ಅಂದ್ರೆ ಬಿಜೆಪಿಯವರು ಬಿಜೆಪಿ ಕಚೇರಿನಲ್ಲಿ ಸಭೆ ನಡೆಯುತ್ತೆ ಅಂತ ಹೇಳಿದ್ರೆ ಜೆಡಿಎಸ್ ನವರು ಬಡಗಲಮ್ಮ ದೇಗುಲದ ಆವರಣದಲ್ಲಿ ಈ ಒಂದು ಸಭೆ ನಡೀತೆ, ಎಲ್ಲರೂ ಬರಬೇಕು ಅಂತ ಹೇಳಿ ಕಾರ್ಯಕರ್ತರಿಗೆ ಆಹ್ವಾನವನ್ನ ಕೊಡ್ಲಾಗಿತ್ತು. ಇದೊಂದು ಗೊಂದಲ ಒಂದೆಡೆ ಆದ್ರೆ ಆ ಗೊಂದಲವನ್ನ ಆರಂಭದಲ್ಲೇ ಶಮನ ಮಾಡುವಂತ ಪ್ರಯತ್ನವನ್ನ ಉಭಯ ಪಕ್ಷಗಳ ನಾಯಕರುಗಳು ಕೂಡ ಮಾಡಿದ್ದು ಯಶಸ್ವಿಯಾದ್ರು. ಆದ್ರೆ ವೇದಿಕೆ ಮೇಲೆ ಒಂದ್ ರೀತಿಯಲ್ಲಿ ಮೊದಲಿಗೆ ಜೆಡಿಎಸ್ ಕಾರ್ಯಕರ್ತರಿಗೆ, ಜೆಡಿಎಸ್ ನ ಮುಖಂಡರುಗಳಿಗೆ, ಮಾಜಿ ಶಾಸಕರು ಮತ್ತೆ ಮಾಜಿ ಸಚಿವರುಗಳಿಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನ ಕೊಟ್ಟರು. ಈ ಸಂದರ್ಭದಲ್ಲಿ ಕೇವಲ ಜೆಡಿಎಸ್ ನಾಯಕರುಗಳಿಗೆ ಮಾತನಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತಾ ಇದ್ರಿ ಅಂತೇಳಿ ಬಿಜೆಪಿ ನಾಯಕರಾಗಿರ್ತಕ್ಕಂಥ ಚೇತನ್ ಗೌಡರು ಒಂದ್ರಿಸಿ ವೇದಿಕೆ ಮೇಲೆ ಅಸಮಾಧಾನವನ್ನು ಕೂಡ ಹೊರಹಾಕಿರ್ತಕ್ಕಂಥದ್ದು. ಅಂದ್ರೆ ಇದ್ರ ನೋಡಿದ್ರೆ ಎಲ್ಲವೂ ಕೂಡ ಸರಿ ಇಲ್ಲ ಅನ್ನೋದು, ಎರಡು ಪಕ್ಷಗಳ ನಾಯಕರ ನಡುವೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿರ್ತಕ್ಕಂಥದ್ದು. ತಕ್ಷಣ ಎಚ್ಚೆತ್ತಂತ ಒಂದು ಎರಡೂ ಪಕ್ಷಗಳ ನಾಯಕರುಗಳು ಚೇತನ್ ಅವ್ರನ್ನ ಸಮಾಧಾನವಂತ ಪಡಿಸುವಂತ ಒಂದು ಕೆಲಸವನ್ನ ಮಾಡಿದ್ರು. ಜೊತೆಗೆ ನೀವೇ ಮಾತಾಡ್ತೀರಾ ಅನ್ನೋ ಮುಖಾಂತರವಾಗಿ ಅವ್ರನ್ನು ಕೂಡ ಭಾಷಣಕ್ಕೂ ಕೂಡ ಆಹ್ವಾನವನ್ನ ಕೊಟ್ಟರು. ಆದ್ರೆ
ಅವರೇ ಚೇತನ್ ಅವರೇ ನಾನು ಭಾಷಣ ಮಾಡೋದಿಲ್ಲ, ಬಿಜೆಪಿಯವ್ರಿಗೂ ಕೂಡ ಅವಕಾಶವನ್ನ ಸಮಾನ ಅವಕಾಶವನ್ನ ಕೊಡಿ ಅನ್ನೋದ್ರ ಮುಖಾಂತರವಾಗಿ ತಮ್ಮ ಬಹಿರಂಗವಾಗಿ ಅಸಮಾಧಾನವನ್ನು ಕೂಡ ಹೊರಹಾಕಿದ್ದು ಎಲ್ಲವೂ ಸರಿ ಇಲ್ಲ ಅನ್ನೋದನ್ನ ಮತ್ತೊಮ್ಮೆ ಸಾಬೀತು ಮಾಡ್ತಕ್ಕಂಥದ್ದು. ಒಟ್ಟಾರೆ ಏನಂತ ಹೇಳಿದ್ರೆ ಈ ಒಂದು ರೀತಿಯಲ್ಲಿ ಈ ಎರಡು ಪಕ್ಷಗಳ ಕಾರ್ಯಕರ್ತರಲ್ಲಿ ಒಂದು ಸಮನ್ವಯತೆಯನ್ನ ಕಾಪಾಡಬೇಕು ಅನ್ನೋ ಉದ್ದೇಶದಿಂದ ನಡೀತಿರ್ತಕ್ಕಂಥ ಈ ಸಭೆ ಆರಂಭದಲ್ಲೇ ಈ ರೀತಿಯ ಒಂದು ಗೊಂದಲಗಳಿಗೆ ಉಂಟಾಗಿದ್ದು ಮಾತ್ರ ಕೂಡ ಎಲ್ಲವೂ ಸರಿ ಇಲ್ಲ ಅನ್ನೋದು ಮತ್ತೆ ಸಾಬೀತಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಶಶಿಕುಮಾರ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.